ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಪಾಪು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾಪುಗೆ ಹಾಗೆ 3 o'clock ಹಂಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಹಾಗೆ ವಾಕ್ಗೆ ಅಂತ ಕರ್ಕೊಂಡು ಹೋಗಿದ್ವಿ ಗ್ರೌಂಡ್ಗೆ. ಯಾಕಂದರೆ ಸಂಡೇ ಹೊತ್ತು ಮಾತ್ರ ಗ್ರೌಂಡ್ ಕರ್ಕೊಂಡು ಹೋಗೋಕ್ಕಾಗೋದು, ಮಾಮೂಲಿ ಟೈಮಲ್ಲಿ ಆಗೋಲ್ಲ. ಅವರಪ್ಪ ಇರ್ತಾರಲ್ಲ, ಸೊ ಅವರಪ್ಪನ ಬಿಟ್ಟು ಅವಳು ಎಲ್ಲೂ ಬರಲ್ಲ, ಯಾರ ಹತ್ರನೂ ಬರಲ್ಲ. ಅವಳು ಪಾಡಾಯಿತು ಅವರಪ್ಪ ಆಯ್ತು ಅನ್ನೋ ಥರ ಇರ್ತಾಳೆ. ಅವರಪ್ಪನ ಹಿಂದೆನೇ ಹೋಗ್ತಾ ಇದ್ದಾಳೆ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ. ಹಾಗೆ ರೆಡಿ ಎಲ್ಲ ಆದಮೇಲೆ 1-2 ರೌಂಡ್ ವಾಕ್ ಮಾಡಿದ್ವಿ. ವಾಕ್ ಮಾಡಾದ್ಮೇಲೆ ಮನೇಲಿ ಆಟ ಆಡಬೇಕು ಅಂತ ಕೂತ್ಕೊಂಡು ಮನೇಲಿ ಆಟ ಆಡ್ತಾ ಇದ್ಲು. ಅವಳ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡಿರ್ತಾಳೆ ಆಟ ಆಡೋಕ್ಕೆ, ಯಾರೂ ಇಲ್ಲ ಅಂದರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳ ಜೊತೆ ಆಟ ಆಡಲೇಬೇಕಲ್ವಾ. ಮಣ್ಣಲ್ಲಿ ಜಾಸ್ತಿ ಅವಳು ಆಟ ಆಡೋದಕ್ಕಿಂತ ನಾನು ಆಟ ಆಡೋದೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಜಾಸ್ತಿ ನಾನು ಮಣ್ಣಲ್ಲಿ ಆಟ ಆಡ್ತಾ ಇರ್ತೀನಿ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಅವಳನ್ನ ಆಟ ಆಡೋಕೆ ಕರ್ಕೊಂಬಂದಿದ್ದೀವಿ, ಇಲ್ಲ ನೀನು ಆಟ ಆಡೋಕ್ಕೆ ಬಂದಿದ್ದೀಯೋ ಅಂತ ಹೇಳ್ತಾನೆ ಇರ್ತಾರೆ. ಆದರೂ ಅವಳ ಜೊತೆಗೆ ನಾನು ಆಟ ಆಡ್ತಾ ಇರ್ತೀನಿ. ಅವಳು ಏನು ಮಾಡು ಅಂತೇಳೋ ಅದನ್ನು ನಾನು ಮಾಡ್ತಾ ಇರ್ತೀನಿ. ನೋಡಿ ಇದ್ರಲ್ಲಿ ತೊಗೊಂಬಂದು ಅಲ್ಲಿ ಹಾಕು ಅಂತ ಅಂತಾಳೆ. ಮಣ್ಣೆಲ್ಲ ಅದನ್ನೆಲ್ಲ ಎತ್ತಾಕಿ ಅವಳನ್ನೂ ಆಟ ಆಡಿಸ್ಕೊಂಡು ತುಂಬ ಖುಷಿಯಾಗುತ್ತೆ. ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಆಟ ಆಡ್ತಾ ಇದ್ರೆ ಅಲ್ವಾ. ನಾನು ಚೆನ್ನಾಗಿ ಆಟ ಆಡಿದೆ ಮಣ್ಣಲ್ಲಿ, ಅವಳು ಆಟ ಆಡಿದ್ಲು. ಇಬ್ಬರು ಆಟ ಆಡ್ಬಿಟ್ಟು ಆಮೇಲೆ ಸರಿ ಆಯಿತು ಓಡೋಣ ನಡಿಯಮ್ಮ ಅಂತಂದರೆ ಆಡ್ತಾ ಇದ್ಲು. ಆಮೇಲೆ ಸಮಾಧಾನ ಮಾಡಿ ಹಾಗೆ ಮಾಡಿ ಇದು ಮಾಡಿ ಮತ್ತೆ ನಾನು ಅವಳ ಜೊತೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಓಡೋಣ ಅಂದ್ಬಿಟ್ಟು ಎದ್ದೋಳು ಅಂತಂದರೆ ಮಣ್ಣೆಲ್ಲ ಎತ್ಬಿಟ್ಟು ಅವರಪ್ಪ ಬಿಟ್ಲು. ಅವಳಿಗೂ ಕಣ್ಣು ಬಂದಿತ್ತು, ಅವರಪ್ಪ ಹುರುಕ್ತಾ ಇದ್ದಾರೆ ಕಣ್ಣಿಗೆ ಬಿದ್ದಿದೆ ಅಂತ ಅಂದ್ಬಿಟ್ಟು. ಹೇಳೋ ಮಾತು ಕೇಳಲ್ಲ, ಒಂದು ಸ್ವಲ್ಪ ತೀಟೆ ಜಾಸ್ತಿ ಮಾಡ್ತಾಳೆ. ನಡಿ ಹೋಗೋಣ ಅಂದರೆ ಬೇಡ ಬೇಡ ಅಂತ ಕೂತಿದ್ದಾಳೆ. ಆಮೇಲೆ ಅವರಪ್ಪ ಸಮಾಧಾನ ಮಾಡಿ ಇನ್ನೊಂದು ರೌಂಡ್ ಬರೋಣ ಬಾ, ಫಸ್ಟ್ ಒಂದು ರೌಂಡ್ ಹಾಕೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಕೈ ಕಾಲೆಲ್ಲ ಒದ್ರುಬಿಟ್ಟು ನೀಟಾಗಿ ಸ್ಲಿಪ್ಪರ್ ಹಾಕ್ತಾ ಇದ್ದಾರೆ. ಸ್ಲಿಪ್ಪರ್ ಎಲ್ಲ ಹಾಕೊಂಡ್ಮೇಲೆ ಹಂಗೆ ಒಂದು ಸ್ವಲ್ಪ ಹೊತ್ತು ಸಂಡೇ ಹೊತ್ತು ನಾನು ಇರಲೇಬೇಕು ಅನ್ನೋದು ಏನಿರಲ್ಲ. ಅವರಪ್ಪ ಇದ್ದರೆ ಸಾಕು, ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಊಟ ತಿಂಡಿ ಪ್ರತಿಯೊಂದು ರಪ್ಪಂದೇ ಆಗಿರುತ್ತೆ. ಅವಳು ಕೇರೆಲ್ಲ ಪ್ರತಿಯೊಂದೂ ಯಾವುದಕ್ಕೂ ನಮ್ಮ ಹತ್ರ ಬರಲ್ಲ ಅಮ್ಮ ಅಂತ, ಬರೀ ನಿದ್ದೆ ಬಂದರೆ ಮಾತ್ರ ಓಡ್ತಾಳೆ ಅಮ್ಮ ಅಂತ ಬಂದು ಮಲ್ಕೊತಾಳೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಅವಳದು. ಸಂಡೇ ಅಂದರೆ ಅಪ್ಪ ಅಮ್ಮ ಅಷ್ಟೇ, ಇನ್ನೇನು ಹೇಳೋದು ಅವರಿಬ್ಬರು ಬಗ್ಗೆ. ಅವ್ರು ಹೇಳ್ತಾರೆ ಸಂಡೇ ಹೊತ್ತು ನಿಂದು ಏನಿರುತ್ತೋ ಕೆಲಸ ಮಾಡ್ಕೊ, ನಾನು ಅವ್ಳು ನೋಡ್ಕೊತೀನಿ, ಅವಳು ತಿನ್ನಿಸ್ತೀನಿ, ಸ್ನಾನ ಮಾಡಿಸ್ತೀನಿ, ಇಲ್ಲಾಂದರೆ ಹೋಗಿ ರೆಸ್ಟ್ ಮಾಡು ಆ ಥರ ಹೇಳ್ತಾ ಇರ್ತಾರೆ. ಆರಾಮಾಗಿ ಆಟ ಆಡ್ತಾ ಇದ್ದಾಳೆ, ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ. ಅಲ್ಲಿ ಗ್ರೌಂಡಲ್ಲಿ ಬಿಟ್ಟರು ಮನಸ್ಸು ಸಿಕ್ತು. ಅದನ್ನು ನೋಡಿಬಿಟ್ಟು ನನಗೆ ತುಂಬ ಹಳೇ ಲೈಫಲ್ಲಿ ನೆನಪಾಯಿತು. ಆ್ಯಕ್ಚುಲಿ ನನ್ನ ಸ್ಕೂಲ್ ಹತ್ರ ತುಂಬ ಜಾಸ್ತಿ ಇತ್ತು, ಬರೀ ಇದೇ ಇತ್ತು. ಇದರಲ್ಲಿ ಎಷ್ಟು ಕಿತ್ತಾಡ್ಕೊಂಡು ನಾನು ಮುಡಿಸ್ತೀನಿ ಅಂತ ಆಟ ಆಡ್ತಾ ಇದ್ವಿ. ಆವಾಗ ನೋಡಿದ್ಕೆ ಇವಾಗೇ ನನ್ನ ಸ್ವಪ್ನ ನೋಡಿದ ತಕ್ಷಣ ಖುಷಿ ಆಗೋಯ್ತು. ನನ್ನ ಮಗಳಿಗೆ ಹೇಳ್ಕೊಡೋದಿರಲಿ ಎಲ್ಲ ನಾನೇ ಎಲ್ಲನೂ ಅದು ಮಡ್ಚ್ಕೊತಾ ಇತ್ತು, ನಾನೇ ಮಾಡ್ತಾ ಇದ್ದೆ ಅವಳಿಗೆ ಮುಡ್ಸೋ ಬದಲು. ತುಂಬ ಖುಷಿ ಆಯಿತು ಅದನ್ನು ನೋಡಿ, ಹಳೆದೆಲ್ಲ ನೆನಪಾಯ್ತು. ಆಮೇಲೆ ಬ್ಯಾಟು ಬಾಲ್ ತಂದಿದ್ವಿ, ಅವರಪ್ಪನೂ ಅವಳು ಬ್ಯಾಟು ಬಾಲ್ ಆಡ್ತಾಯಿದ್ಲು. ಲಾಸ್ಟ್ ಸಂಡೇ ಬಂದಾಗ ಬರೀ ಸುಮ್ಮನೆ ಹಂಗೆ ರೌಂಡ್ ಓಡ್ಕೊಂಡು ಹೋಗಿದ್ವಿ, ಮಣ್ಣಲ್ಲಿ ಆಟ ಆಡಿಸ್ಕೊಂಡು ಅಷ್ಟೇ. ಎಲ್ಲರೂ ಬ್ಯಾಟು ಬಾಲ್ ಆಡೋದು ನೋಡಿ ಅಪ್ಪ ನಂಗೆ ಬೇಕು ಅಂತ ಕೇಳ್ತಾ ಇಲ್ಲ, ಅದಕ್ಕೆ ಈ ಸಲ ನಾವೇ ತೊಗೊಂಡೋಗಿದ್ವಿ. ಅದೂ ಜಾಸ್ತಿ ಹೊತ್ತು ಆಟ ಆಡಲಿಲ್ಲ ಅವಳು, ಒಂದು ಅರ್ಧ ಗಂಟೆನೂ ಇಲ್ಲ, 15 to 20 minutes ಆಟ ಆಡಿದ್ಲೇನೋ ಅಷ್ಟೇ. ಆಮೇಲೆ ಸರಿ ಆಯಿತು ಹೊರಡೋಣ, ಕಾಲು ನೋಯ್ತಾ ಇದೆ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಅವಳು ಚೆನ್ನಾಗಿ ಓಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಅವಳ ಪಾಡಿಗೆ ಅವಳು ಆಟ ಆಡಬೇಕು ಅಂತ ಅಂದ್ಬಿಟ್ಟು ಗ್ರೌಂಡಲ್ಲಿ ಫ್ರೀಯಾಗಿ ಬಿಟ್ಟಿದ್ರೆ ನಮ್ಮ ಮನೆಯವ್ರು ಅವಳ ಕೈಲಿ ಓಡೋಕ್ಕಾಗಲ್ಲ, ಎತ್ಕೊಡು ನೀನು ಅವಳನ್ನ ಜಾಸ್ತಿ ಓಡಿಸ್ಬೇಡ ಹಾಗೆ ಹೀಗೆ. ಮಗಳು ಒಂಚೂರು ನೋವು ಆಗದೆ ಇರೋ ಥರ ನೋಡ್ತಾರೆ. ನನಗದೆಲ್ಲ ಇಷ್ಟ ಆಗಲ್ಲ. ನಾರ್ಮಲಾಗಿ ಬೆಳಿಬೇಕು ಮಕ್ಕಳು, ಯಾವತ್ತೇ ಆಗಲಿ ಫ್ರೀಯಾಗಿ ಬೆಳಿಬೇಕು.
ಹಂಗೆ ಮಾಡಬಾರ್ದು, ಹಂಗೆ ಮಾಡಿದ್ರೆ ನೋವಾಗುತ್ತೆ, ಹಿಂಗೆ ಮಾಡಿದ್ರೆ ನೋವಾಗುತ್ತೆ, ಅದು ಎತ್ಕೊಂಡ್ರೆ ಏನೋ ಭಾರ ಆಗುತ್ತೆ ಅನ್ನೋ ಥರನೇ ಇರಬಾರ್ದು. ನಾನು ಅದಕ್ಕೆ ಅವಳೇ ಎತ್ಕೊಂಬರಲಿ, ಸುಮ್ಮನೆ ಇರು, ಅವಳಿಗೆ ಸುಸ್ತಾದರೆ ಅವಳೇ ಹೇಳ್ತಾಳೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾಯಿದ್ದೆ. ಇಲ್ಲ ಎತ್ಕೊಡು, ನೀನು ಹೋಗಿ ಎತ್ಕೊಡು, ಬಾಲ್ ಎತ್ಕೊಡು ಅಂತ ಇದು ಮಾಡೋರು, ಇಲ್ಲಾಂದರೆ ಅವರೇ ಓಡೋಗಿ ಎತ್ಕೊಂಬರೋರು. ಆಮೇಲೆ ಇಬ್ರಿಗೂ ಸುಸ್ತಾದ್ಮೇಲೆ ಇಬ್ಬರೂ ನನ್ನ ಕೈಗೆ ಬಾಲ್ ಬ್ಯಾಟ್ ಕೊಟ್ಬಿಟ್ಟು ಇಬ್ಬರು ಆರಾಮಾಗಿ ಹೋಗ್ತಾಯಿದ್ರು. ಜಿಯಾ ಬೇಕು ಅಂದ್ಲು, ನೀರು ಕುಡಿದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಅವಳು ಕೈಕಾಲು ಮುಖ ತೊಳೆದು ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮತ್ತು ಫ್ರೆಶ್ ಅಪ್ ಮಾಡಿ ಮನೆಗೆ ಬಂದ್ವಿ. ಅವ್ರ ಪಕ್ಕದ ಮನೆ ಅವಳ ಫ್ರೆಂಡ್ ಬಂದು ಒಂದು ಕೋಳಿ ಮರಿ ತೊಗೊಂಡಿದ್ಲು, ಅದನ್ನು ತೋರ್ಸೋಕ್ಕೆ ಅಂತ ತೊಗೊಂಬಂದಿದ್ಲು ಮನೆಗೆ. ಪಾಪು ತುಂಬ ಖುಷಿಪಟ್ಲು, ಅದ್ರನ್ನ ಇಟ್ಕೊಳಕ್ಕೆ ಹೋಗ್ತಾಯಿದ್ಲು. ಅವರಪ್ಪ ಬೇಡಪ್ಪ ಮುಟ್ಬಾರ್ದು, ಚಿಕ್ಕ ಮರಿ ನೋವಾಗುತ್ತೆ, ಅದು ಪಾಪು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು, ಹಿಂಸೆ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರೇ ತೊಗೊಬಂದು ಅದಕ್ಕೆ ಒಂಚೂರು ರಾಗಿ ಕಾಳೆಲ್ಲ ಹಾಕಿ ನೀರೆಲ್ಲ ಇಟ್ಟರು. ಪಾಪ ಅದು ಕೋಳಿ ಮರಿನ ಮಧ್ಯಾಹ್ನ ತೊಗೊಂಡಿರೋದು 12 ಗಂಟೆನೋ 1 ಗಂಟೆನೋ ಆಗಿತ್ತು ಅನಿಸುತ್ತೆ. ಪಾಪ ಅವಾಗಿಂದ ಅದಕ್ಕೆ ಮೇವು ಹಾಕಿಲ್ಲ, ಏನೂ ಹಾಕಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಚೆನ್ನಾಗಿ ಬೈತಾಯಿದ್ರು ಆ ಹುಡುಗಿಗೆ. ತೊಗೊಂಡ್ಮೇಲೆ ನೀಟಾಗಿ ನೋಡ್ಕೊಬೇಕು, ಅದಕ್ಕೆ ನೋಡಿ ಎಷ್ಟು ಹೊಟ್ಟೆ ಹಸಿವಾಗಿದೆ, ನೀರು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ನಿಮಗೂ ಕೊಟ್ಟಿಲ್ಲ ಅಂದರೆ ಹಸಿವಾಗುತ್ತಲ್ವ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮನೇಲೇ ಸ್ವಲ್ಪ ರಾಗಿ ಕಾಳಿತ್ತು, ಕಾಳು ತೊಗೊಬಂದು ಹಾಕಿದ್ಮೇಲೆ ಅದು ತಿಂತಾಯಿತ್ತು ಒಂದು ಸ್ವಲ್ಪ. ಆಮೇಲೆ ಅದನ್ನು ಬೆಚ್ಚಗಿಡಬೇಕು, ಒಂದು ಕಾಟನ್ ಬಾಕ್ಸ್ ಒಳಗಡೆ ಹುಲ್ಲೆಲ್ಲ ಹಾಕ್ಬಿಟ್ಟು ಬೆಚ್ಚಗಿಡಬೇಕು ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವ್ರು ಸಾಕಿದ್ರಂತೆ ಮೊದಲು, ಅದಕ್ಕೆ ಅದನ್ನು ಹೇಗೆ ನೋಡ್ಕೋಬೇಕಂತ ಎಲ್ಲ ಪಾಪ ಹುಡುಗಿಗೆ ಹೇಳ್ತಾಯಿದ್ರು. ಇಲ್ಲಾಂದರೆ ನಮಗೆ ಕೊಟ್ಬಿಡು, ನಾವೇ ಸಾಕೋಬಿಡ್ತೀವಿ ಅಂತ ಹೇಳಿದ್ರು. ಅವಳು ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾಯಿದ್ಲು. ಆಮೇಲೆ ಅದು ಕುಡಿಯೋಕ್ಕೆ ಅಂತ ಒಂದು ಸ್ವಲ್ಪ ನೀರು ಇಟ್ಟಿದ್ರು. ಅದು ನೀರು ಕುಡಿಯೋದು ವಿಡಿಯೋ ಮಾಡೋಣ ಅನ್ನೋ ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಬೈದ್ಬಿಟ್ರು, ಅದಕ್ಕೂ ದೃಷ್ಟಿ ಆಗುತ್ತೆ, ಅದು ಮಕ್ಕಳುತನನೇ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಸಂಡೇ ಹೇಗಿತ್ತು ನಮ್ಮದು ಮಿನಿ ಬ್ಲಾಗ್ ಅಂತ ಅಂದ್ಬಿಟ್ಟು ಹೇಳಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲಾಸ್ಟಲ್ಲಿ ಮಾತ್ರ ಮನ್ಗಿಸೋದನ್ನ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.